ನಾನು ನಿಮ್ಮ ನಿತಿನ್ ಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ನಿಮ್ಮ ಒಂದು ಮೊಬೈಲಿಂದ ಅಂದರೆ ಟಚ್ ಸ್ಕ್ರೀನ್ ಮೊಬೈಲಿಂದ ಮೂವೀಸ್ ಕನ್ನಡ ಸಾಂಗ್ಸ್ಗಳನ್ನೆಲ್ಲ ಕನ್ವರ್ಟ್ ಮಾಡಿ ಕೀಪ್ಯಾಡ್ ಮೊಬೈಲ್ಗೆ ಯಾವ ರೀತಿ ನೋಡೋ ಥರ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರ ವಿಡಿಯೋ ಶುರು ಮಾಡೋಣ. ಫಸ್ಟಿಗೆ ನಿಮ್ಮ ಹತ್ರ ಕೀಪ್ಯಾಡ್ ಮೊಬೈಲ್ಗೆ ಮೂವಿ ಕನ್ವರ್ಟ್ ಮಾಡ್ಕೊಂಡು ಹಾಕಬೇಕಂತಂದರೆ MP4 to 3GB ಕನ್ವರ್ಟರ್ ಅಂತೇಳಿ ಒಂದು ಆ್ಯಪ್ ಸಿಗುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡಬೇಕು. ಅದು ಪ್ಲೇಸ್ಟೋರಲ್ಲಿ ಇರುತ್ತೆ. ನೋಡಿ, ಪ್ಲೇಸ್ಟೋರ್ ಓಪನ್ ಮಾಡಿ ತೋರಿಸ್ತೇನೆ ನಿಮಗೆ. ಪ್ಲೇಸ್ಟೋರಲ್ಲಿ ಸರ್ಚ್ ಬಾರಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ 3GB ಕನ್ವರ್ಟರ್ ಅಂತ ಹಾಕಿ ಹಾಕಿದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ನೀಲಿ ಕಲರ್ ಥರ ಒಂದು MP4 to 3GB ಕನ್ವರ್ಟರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡ್ಕೊಳ್ತೀನಿ. ಸ್ನೇಹಿತರೆ, ನಿಮಗೆ ಇದು ಟಚ್ ಸ್ಕ್ರೀನ್ ಮೊಬೈಲ್ ಕೀಪ್ಯಾಡ್ ಮೊಬೈಲ್ಗೆ ಮೂವಿ ಹಾಕಬೇಕಂತಂದರೆ ಡೈರೆಕ್ಟಾಗಿ ಹಾಕಿದ್ರೆ ಬರಲ್ಲ, ಅದು ಕಾಣಿಸೋದು ಇಲ್ಲ. ಅದಕ್ಕೆ ನೀವು ಕನ್ವರ್ಟ್ ಮಾಡಿ ಹಾಕಬೇಕಾಗುತ್ತೆ. ಅದಕ್ಕೆ ಈ ರೀತಿ ವಿಡಿಯೋ ಮಾಡ್ತಾ ಇದ್ದೀನಿ. ಆವಾಗ ನಿಮಗೆ ಕೀಪ್ಯಾಡ್ ಮೊಬೈಲಲ್ಲಿ ಮೂವಿಗಳನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದಂತ. ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಯಾವುದೇ ಕನ್ನಡ ಸಾಂಗ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಅದನ್ನು ನೀವು ಇದರಲ್ಲಿ ಕನ್ವರ್ಟ್ ಮಾಡಿಕೊಂಡು ಹಾಕೊಳ್ಬೋದು. ಒಂದು ನಿಮಿಷ ನಿಮಗೆ ತೋರಿಸ್ತೇನೆ. ಇಲ್ಲಿ ನೋಡಿ, ಈಗ ಒಂದು ವೀಡಿಯೋ ಸಾಂಗ್ ಇದೆ. ನೋಡಿ, ಈ ವಿಡಿಯೋ ಸಾಂಗ್ ಇದೆ. ಅದು ಪ್ಲೇ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರುತ್ತೆ, ನೋಡ್ಬೋದು. ಸ್ವಲ್ಪ ವೆಯ್ಟ್ ಮಾಡಿ. ನೋಡಿ, ಈ ರೀತಿ ಇಂಟರ್ಫೇಸ್ ಬರುತ್ತೆ, ನೋಡ್ಬೋದು. ಇದನ್ನು ಪ್ಲೇ ಕೂಡ ಮಾಡ್ಕೊಳ್ಬೋದು. ನೀವು ಕನ್ವರ್ಟ್ ಮಾಡ್ಕೊಳ್ಬೇಕಂತಂದರೆ ಇಲ್ಲಿ ಕನ್ವರ್ಟ್ 3GB ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಕನ್ವರ್ಟ್ ಮಾಡ್ಕೊಂಡಿದ ತಕ್ಷಣ ಕನ್ವರ್ಟ್ ಆಗುತ್ತೆ. ನೀವು ಡೈರೆಕ್ಟ್ ಹಾಕಿದರೆ ಬರೋದಿಲ್ಲ. ಅದಕ್ಕೆ ನಾನು ಕನ್ವರ್ಟ್ ಮಾಡಿ ಹಾಕಿ ತೋರಿಸ್ತೇನೆ. ಇದನ್ನು ಈಗ ಕನ್ವರ್ಟ್ ಆದಮೇಲೆ ನಿಮ್ಮ ಬ್ಲೂಟೂತಿಂದ ಇದು ಟಚ್ ಕೀಪ್ಯಾಡ್ ಮೊಬೈಲ್ಗೆ ಶೇರ್ ಮಾಡಿ. ಇಲ್ಲದಿದ್ದರೆ ನಿಮ್ಮ ಟಚ್ ಸ್ಕ್ರೀನ್ ಮೊಬೈಲಿಂದ ಬ್ಲೂಟೂತ್ ಕನೆಕ್ಟ್ ಮಾಡಿ ಕಳಿಸ್ಬೋದು. ಇಲ್ಲಾಂದರೆ ಮೆಮೊರಿ ಹಾಕಿ ಕಾಪಿ ಮಾಡ್ಕೊಂಡು ಇದಕ್ಕೆ ಹಾಕ್ಕೊಳ್ಬೋದು ನಿಮ್ಮ ಕೀಪ್ಯಾಡ್ ಮೊಬೈಲ್ಗೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಿದ್ದೀನಿ. ಬಾಯ್.